ಎಲ್ರಿಗೂ ನಮಸ್ಕಾರ. ಇವತ್ತಿನ ಫ್ರಾಂಕ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಯಾರು ಎಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತು ಯಾರನ್ನ ಬಕ್ರ ಮಾಡ್ತೀನಿ ಅಂತ ನೋಡ್ತಾ ಇರಿ, ಹಾಗೆ ನಗ್ತಾ ಇರಿ. ಯಾಕ ಇವತ್ತು ನಮ್ಮ ಅಜ್ಜಿ ತಾತ ಬೋಲ್ ಗ್ಯಾಪ್ ಹೋಗ್ತಾವ್ರಿ. ಅಲ್ಲ ಯಾಕೆ ಹಂಗ ಆಗ್ತೈತಿ? ಒಂದಂಗೆ ರಾತ್ರಿ ಕಾಣಿಸ್ನಾಗ ಬಂದಿದ್ರಲ್ಲ ಅದಕ್ಕೆ ಹಂಗ ಆಗ್ತೈತೇನಪ್ಪ. ಒಂದಂಗೆ ದೊಡ್ಡರು ಹೇಳ್ತಾರೆ ಸತ್ತೋದರು ಕನಸ್ನಾಗ ಬಂದ್ರೆ ದೆವ್ವಾಗಿರ್ತಾರೆ ಅಂತ. ಅಯ್ಯೋ ಭಗವಂತ, ಏನ್ ದೆವ್ಗಿವ್ ಆದ್ರೆ ಅದಕ್ಕೆ ಏನನ ಹಿಂಗೆ ನನ್ನ ಕನಸ್ನಾಗ ಕಾಣಿಸ್ಕೊಂಡ್ರೆ ಯಪ್ಪ ಭಗವಂತ ದೆವ್ವಾಗಿದ್ರೆ ಏನಪ್ಪ ಮಾಡೋದು? ಯಾವಾಗ್ಲೂ ಮನೆ ನಾನು ಒಬ್ಳೇ ಇರ್ತೀನಿ. ಇವ ಆ ಕೆಲಸ ಈ ಕೆಲಸ ಅಂತ ಟೈಮಿಗೆ ಸರಿಯಾಗಿ ಮನೆಗೆ ಬರೋದೇ ಇಲ್ಲ. ಈ ಸಣ್ಣ ಹುಡುಗರ್ನ ಕಟ್ಕೊಂಡು ನಾನು ಒಬ್ಳೇ ಮನೆಗೆ ಇರ್ತೀನಿ. ಏನನ ದೆವ್ಗಿವ್ ಆಗಿದ್ರೆ ಏನ್ ಗತಿ? ಯಪ್ಪ ಭಗವಂತ, ಏನಪ್ಪ ಮಾಡೋದು? ಅವರು ಶನಕ್ಕಿತ್ತು ಮೂಲೆ ಇಟ್ಕೊಂಡಾಗ ಬೊಯ್ತಿತ್ತೆ ಸರಿಯಾಗಿ ಹಂಗೆ ಹಿಂಗೆ ಅಟ್ಲ ಇಟ್ಲ ಅಂತಾನ. ಅದಕ್ಕೆ ನನ್ನ ಸಿಟ್ಟಿಗೆ ನನ್ನ ದೇವ್ಕಿವಾಗ ಬಂದವ್ರೆ. ಅದಕ್ಕೆ ನನ್ನ ರಾತ್ರಿ ಕಾಣಿಸ್ಕೊಂಡ್ರೆ ಅಯ್ಯೋ ಭಗವಂತ, ಏನಪ್ಪ ಮಾಡೋದು? ದೆವ್ವ ಆದ್ರೆ ಮೊದ್ಲೇ ನನಗೆ ಭಯ ಆಗ್ತೈತಿ. ಅಯ್ಯೋ ದೇವ್ರೇ, ಕಪಡಪ್ಪ ಏವಯ್ಯಪ್ಪ ಎತ್ತಾಗ ನಾನು ಇವತ್ತಾಗ ಬಂದಿಲ್ಲ. ಈ ಹುಡುಗರು ಬೇರೆ ಈ ಸ್ಕೂಲ್ಗೆ ಹೋಗ್ಯಾವೆ. ನಾನು ಎತ್ಲನ ಬದುಕಿಗೆ ಹೋಗೋಣ ಅಂದ್ರೆ ಮಳೆನೂ ಇಲ್ಲ ಮಾರು ಇಲ್ಲ, ಎಲ್ಲಿ ಹೋಗೋಣ? ಇದು ಹೇಳ್ದೆ ನಾನು ಇವೈಗೆ ಹೊಲ್ದಾಗ ಮನೆ ಕಟ್ಟೋದು ಬೇಡ ಕಣಯ್ಯ, ಬೇಡ, ಕಷ್ಟ ಸುಖ ಅಂದ್ರೆ ಒಂದೇ ಸಮಕಿರಲ್ಲ ಅಂತಾನ. ಆದ್ರೆ ನನ್ನ ಮಾತೆಲ್ಲ ಕೇಳ್ತಾನೆ. ಅಯ್ಯೋ ಭಗವಂತ, ಹೋಗತ್ತ ನಂಗಂತೂ ಸಾಕಾಗೋಗೈತಿ. ಈ ಮಳೆ ನನ್ನ ಬೂರಲ್ಲ. ಮಳೆ ಬಂದ್ರೆ ಯಾತದನ ಬದುಕಿಗನ ಕರೀತಾರೆ. ತಿರುಕೊಂಡು ಹತ್ತು ಬದುಕಿಗೆ ಹೋದ್ರೆ ಯಾ ಟೆನ್ಷನ್ ಇರಲ್ಲ. ಅಯ್ಯೋ ಹೋಗತ್ತ, ಯಾಕೋ ಇವತ್ತು ಜೀವ ಎಲ್ಲ ಟಕ ಟಕ ಡಕ ಡಕ ಅಂತ ಐತಿ. ಫ್ರೆಂಡ್ಸ್, ನಾನು ಯಾರನ್ನ ಬಕ್ರ ಮಾಡೋಣ ಅಂತ ಊರಾಗೆಲ್ಲ ನೋಡ್ಕೊಂಡ್ ಬಂದೆ. ಎಲ್ಲ ನಾಳೆನ 10 ಗಂಟೆಗೆ ನಾವು ಉಂಡು ತಿಂದು ಗುಬ್ರಾಕೆ ಬಿತ್ಕೊಂಡೇವಿ. ಬರೀ ಇಂತದೆಯ ಹೆಂಗೈತ್ ಬರೋ ಹೊತ್ತಿಗೆ ವಾಸನೆ ಆತು. ನೋಡಿ ಹೆಂಗನು ಇಲ್ಲ ಅಕ್ಕಯ್ಯ ಭಯ ಆಗ್ತೈತೆ. ರಾತ್ರಿ ಅತ್ತೆ ಮಾಮ ಕನ್ಸಿಗೆ ಬಂದವ್ರೆ ಅಂತ ಗೋಳಾಡ್ತಾವಳೆ. ನೋಡ್ರಿ ಈಗ ಇವಳು ಹೆಂಗ್ ಗೋಳೈಕಂತೀನಿ ಅಂತಾನ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬರ್ರಿ. ಅಷ್ಟೇ. ಮಂಗಳ ಮಂಗಳ, ಅಯ್ಯಪ್ಪನೇ, ಯಾರೋ ಮಂಗಳ ಮಂಗಳ ಅಂತವ್ರೆ. ಯಾರದು? ಅಯ್ಯೋ ಭಗವಂತ, ನಮ್ಮ ಅಜ್ಜಿ ತಾತ ಇವನನ್ನ ದೇವ್ಗಿವಾಗ ಬಂದ್ರೆ ಏನ್ ಸುಡುಗಾಡು? ಅಯ್ಯೋ, ನನ್ನ ಕಾಲೆಲ್ಲ ಗಡಗಡ ನಡುಗ್ತಾವಲ್ಲಪ್ಪ. ಏನಪ್ಪ ಮಾಡೋದು? ನೋಡೋಣ, ಧೈರ್ಯ ಮಾಡಿ ಒಂದು ಏಟು ಆತದ ಹೋಗಿ ನೋಡೋಣ. ಯಾರನ ಮನೆ ಮಗ್ಳಿಗೆ ನಿಂತ್ಕೊಂಡು ನನ್ನ ಎದುರಿಸಕ್ಕೆ ಹಿಂಗೇನ ಮಾಡ್ತಿರ್ತಾವ್ರೇನ ನೋಡೋಣ. ಅಯ್ಯೋ ಭಗವಂತ ದೇವ್ರೇ, ಕಾಪಾಡಪ್ಪ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಮಂಗಳ 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 ಮಂಗಳ, ಅಯ್ಯೋ ಭಗವಂತ, ತಿರ್ಗಾ ಮಂಗಳ ಮಂಗಳ ಅಂತಾರಲ್ಲ. ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು? ನಮ್ಮ ಅಜ್ಜಿ ತಾತ ಮೊದ್ಲೇ ನನ್ನ ಮೇಲೆ ಸಿಟ್ಟು. ಯಾವಾಗ್ಲೂ ಬೈತಾಳೆ, ಯಾವಾಗ್ಲೂ ಗಾಳಿ ಕಿತ್ಕೊಂಡಂಗ್ ಮಾಡಕ್ತಾಳೆ ಅಂತ ನನ್ನ ಗಂಡ ಕೊಟ್ಟು ದೇವ್ರು ಹೇಳೋರು. ಈಗ ದೆವ್ವಾಗ ಬಂದೇವ್ರಲ್ಲಪ್ಪ, ಏನ್ ಕಥಪ್ಪ, ಏನ್ ಮಾಡೋದಪ್ಪ ದೇವ್ರೇ ಭಗವಂತ. ಅಯ್ಯೋ
ಆಗ್ತೈತೆ, ಏನಪ್ಪ ಮಾಡೋದು? ಅಯ್ಯೋ ಭಗವಂತ. ಇದು ಆಕ್ಚುಲಿ ಚೆನ್ನಾಗಿದೆ. ಅಯ್ಯೋ ಅಲ್ಲ, ವಯಸ್ಸಾದರೂ ದೆವ್ವಾಗಲ್ಲ ಅಂತ ಹೇಳ್ತಿದ್ರು. ಈಗ ವಯಸ್ಸಾಗೈತೆ ನಮ್ಮ ಅಜ್ಜಿ ತಾತಗೆ, ಅವ್ರು ಯಾಕೆ ದೆವ್ವಾದ್ರು? ಆಮೇಲೆ ಅವ್ರ ಆತ್ಮಗಳು ತೃಪ್ತಿ ಆಗದಿದ್ರೆ ದೆವ್ವ ಆಗ್ತವೆ ಅಂತ ಹೇಳ್ತಾರೆ. ಅದಕ್ಕೇನ ಇವಾಗ ನಾನು ಚೆನ್ನಾಗಿ ಅಡುಗೆ ಮಾಡಿಕ್ಕಿಲ್ಲ, ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ನಾನು ದೆವ್ವಾಗಿ ಬಂದ್ಗಿಂದ್ರೆ ನನ್ನ ಮೇಲೆ ಶೇಡ್ ತಿರ್ಸ್ಕೊಳಕ್ಕೇನ ಈಗ ಹೆಂಗನೋ ಇವ್ರ ಮೇಲೆ ಶೇಡ್ ತಿರ್ಸ್ಕಿಬೋದು ಅಂತ ದೆವ್ಗಿವಾಗಿ ಇಬ್ರು ಬಂದ್ರೆ ಏನ್ ಕತೆ? ಅಯ್ಯೋ ಭಗವಂತ, ಏನಪ್ಪ ಮಾಡೋದು? ಈ ಹಾಳಾದ ನೀವಯ್ಯ ಓದ ಹತ್ಲೆ ಓದ ಬಮ್ಮಜ್ ಬೇನ್ ಸೊಪ್ಪು ಹೋದಂಗಾತು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಫ್ರೆಂಡ್ಸ್, ಅಕ್ಕ ಅಂತೂ ಫುಲ್ ಹೆದರ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇನ್ನ ಚೆನ್ನಾಗಿ ಗೋಳಿಕೊಂತೀನಿ, ನೋಡ್ತಾ ಇರಿ. ಹೇ ಮಂಗಳ, ನನ್ಗೂ ನನ್ನ ಗಂಡುಗೂ ನೀನು ಅಚ್ಚುಕಟ್ಟಾಗಿ ಮುದ್ದೆ ಇಕ್ತೇನೆ, ಚೆನ್ನಾಗಿ ನೋಡ್ಕೊಂಡೇನೆ. ಈಗ ನೋಡ್ತಾ ಇರು, ನಿನ್ ಎಷ್ಟೆಲ್ಲ ಅಯ್ಯ ಅನ್ನಿಸ್ತೀವಿ ನಾನು ನನ್ನ ಗಂಡ ಅಂತನ. ನೀನ್ ನಮ್ಮಿಬ್ರನ್ನು ಎಷ್ಟು ಬೈದೋ ಅದಕ್ಕಿನ್ನ ಹೆಚ್ಚಾಗಿ ನಾವಿಬ್ರು ಗಂಡ ಹೆಂಡತಿ ನೀನಿಗೆ ಕಾಟ ಕೊಡ್ದಿದ್ರೆ ನೋಡ್ತಾ ಇರು, ನಾವೇನು ಮಾಡ್ತೀವಿ ಅಂತ ನೋಡ್ತಾ ಇರೇ. ಸ್ವಲ್ಪ ಈ ಕಡೆ ನೋಡು ಕಂದ. ಅಯ್ಯೋ ಅಜ್ಜಿ, ನಿನ್ ಕೈ ಮುಗಿತೀನಿ ಕಣಜ್ಜಿ, ಏನೋ ಗೊತ್ತಿಲ್ಲದೆ ನಾಲ್ಕು ಮಾತಾಡಿದೀನಿ, ನೀನು ಮಾಡಬೇಡ ಕಣಜ್ಜಿ, ನಿನ್ ಕೈ ಮುಗಿತೀನಿ ತಾತ, ನೀನು ಏನು ಮಾಡಬೇಡ ಕಣ್ತಾತ. ಅಜ್ಜಿ ಮಾತು ಕೇಳ್ಕೊಂಡು ನನ್ನ ಮೇಲೆ ನೀನು ಸೇಡ್ ತೀರಿಸ್ಕೋಬೇಡ ಕಣ್ತಾತ, ನಿನ್ ಕೈ ಮುಗಿತೀನಿ. ನಾನು ಎಷ್ಟೇ ಆದ್ರೂ ನಿನ್ ಮಗನ ಹೆಂಡತಿ ಅಲ್ವೇ, ನಿನ್ ಮೊಮ್ಮಕ್ಳು ತಾಯಿ ಅಲ್ವೇ, ನೀವು ನನ್ನ ಮೇಲೆ ಸೇಡ್ ತೀರಿಸ್ಕೊಂಡ್ರೆ ನಿನ್ ಮೊಮ್ಮಕ್ಳೆಲ್ಲ ತಬ್ಲಿ ಆಗಲ್ವೇ ತಾತ? ಅಜ್ಜಿ ನಿಮ್ ಕೈ ಮುಗಿತಿ, ನನಗೆ ಏನು ಮಾಡಬೇಡ್ರಿ. ಏನೋ ಬೇಕು ನಿನಗೆ, ಏನೋ ಬೇಕು? ಅಲ್ಲ ಕಣೆ, ನಾನು ನನ್ನ ಗಂಡ ಮೂಲೆ ಕುಕ್ಕಂಡಾಗ ನೀನು ಎಷ್ಟೆಲ್ಲ ಅವತಾರ ಆಡಿದ್ಯಾ, ಅದನ್ನೆಲ್ಲ ಮರೆಯಕ್ಕಾಗುತ್ತೆ? ನೀನ್ ಎಷ್ಟೆಲ್ಲ ನಮ್ಮನ್ ಬೈದಿದ್ಯಾ, ಎಷ್ಟು ಗೋಳಾಡ್ಸಿದ್ಯಾ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಅದನ್ನೆಲ್ಲ ಸುಮ್ಮನೆ ಬಿಡಕ್ಕಾಗ್ತೈತೆ? ಮಗುನ ಹೆಂಡತಿ ಆಗ್ಲಿ, ಮೊಮ್ಮಕ್ಳು ತಾಯಿ ಆಗ್ಲಿ, ನಮ್ಗಿರೋ ಸಿಟ್ಟನ್ನೆಲ್ಲ ನಾವು ತೀರಿಸ್ಕೊಂಡೇನಾ? ಹೋಗಲ್ಲ. ಹೆಂಗು ನನ್ನ ಮಗ ಮನೆಗಿಲ್ಲ, ನಿನಗೊಂದು ಗತಿ ಕಾಣ್ಸೆ ಕಣೆ, ನಾನು ನನ್ನ ಗಂಡ ಹೋಗೋದು. ಅಯ್ಯೋ ಅಜ್ಜಿ, ನೀನ್ ಏನಜ್ಜಿ ಹಿಂಗೆಲ್ಲ ಮಾತಾಡ್ತೀಯ? ಅಲ್ಲ, ನಿನಗೆ ನನ್ನ ಮೇಲೆ ಚೂರು ಒಂದ್ ಸಾಸಿವೆ ಕಾಳಷ್ಟು ಪ್ರೀತಿ ಇಲ್ವೇನಜ್ಜಿ? ನಿನ್ ಕೈ ಮುಗಿತೀನಿ ಕಣಜ್ಜಿ, ನನಗೆ ಏನು ಮಾಡ್ಬೇಡ ಕಣಜ್ಜಿ, ನನಗೆ ಮೊದ್ಲೇ ದೆವ್ವ ಗಿವ್ವ ಅಂದ್ರೆ ಭಯ ಆಗ್ತೈತಿ. ನೀನ್ ಹಿಂಗೆಲ್ಲ ಮಾತಾಡಿರಿ ಇರುವಾರ ಭಯ ಆಗ್ತೈತಿ. ಮೊದ್ಲೇ ಹೊಲ್ದಾಗಿರೋದ್ ನಾವು ಒಂಟಿ ಮನೆ, ಹಗಲೊತ್ನಾಗ್ಲೇ ಆಗ್ಲಿ ರಾತ್ರಿ ಹೊತ್ನಾಗ್ಲೇ ಆಗ್ಲಿ ಹೆಂಗಜ್ಜಿ ಇರೋದು? ನಿನ್ ಕೈ ಮುಗಿತೀನಿ ಕಣಜ್ಜಿ, ನಾನು ಏನು ಮಾಡ್ಬೇಡ, ತಿರುಗಿ ನೆಂದು ಬಂದು ಕಾಟ ಕೊಡ್ಬೇಡ, ನಾನು ನಿನ್ಗೆ ಕೈ ಮುಗಿದು ಬಿಡ್ತೀನಿ. ಈಗಲೇ ವಾಪಸ್ ಹೋಗ್ಬಿಡಜ್ಜಿ, ಸ್ವರ್ಗಕ್ಕ ನರ್ಕಕ್ಕ ಅದೆಲ್ಲ ಹೋಗಿದ್ದೆ ಅಲ್ಲಿಗೆ ಹೋಗ್ಬಿಡಜ್ಜಿ, ತಾತನ ಕರ್ಕೊಂಡು ಹೋಗ್ಬಿಡಜ್ಜಿ, ನಿನ್ ಕೈ ಮುಗಿತೀನಿ. ಸುಮ್ನೆ ಹೋಗಕ್ಕಲ್ಲೇ ಕಣೆ ಬಂದಿರೋದು. ನೀನು ನನ್ನ ಮಗ ಇಲ್ದಾಗ ನನ್ಗೂ ನನ್ನ ಗಂಡಗೂ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ಯಾ, ಎಷ್ಟೆಲ್ಲ ಬೈದಿದ್ಯಾ ಅನ್ನೋದನ್ನ ನಾನು ಮರ್ತಿದ್ದೀನಿ ಅಂತ ಅನ್ಕೊಂಡಿದೀಯಾ? ಇಲ್ಲ, ಅದಕ್ಕೆ ನಾನು ನನ್ನ ಗಂಡನು ಈಗ ನನ್ನ ಮಗ ಮನೆಗಿಲ್ದಾಗ ನಿನಗೆ ಗ್ರಾಚಾರ ಬಿಡಿಸ್ಬೇಕು ಅಂತ ಬಂದಿದ್ದೀವಿ. ನಾವಂತೂ ಸುಮ್ಮನೆ ಹೋಗಲ್ಲ ಕಣೆ, ನಿನ್ನ ಗ್ರಾಚಾರ ಬಿಡಿಸಿ ಬೆಂಡೆತ್ತಿ ಬ್ರೇಕ್ ಹಾಕಿ ಹೋಗೋದು ನಿನ್ನ. ಅಲ್ಲ ಅಜ್ಜಿ, ಬರೇ ನೀನೇ ಮಾತಾಡ್ತಾ ಇದೀಯ. ಆ ತಾತ ಯಾಕೆ ಸೈಲೆಂಟ್ ಆಗೈತಿ? ತಾತ ಮಾತಾಡವು ಎಲ್ಲ ನೀನೇ ಮಾತಾಡ್ತಾ ಇದೀಯ. ತಾತ, ನೀನ್ ಕೈ ಮುಗಿತೀನಿ ಕಣ್ ತಾತ, ಅಜ್ಜಿಗೆ ನೀನೇ ಹೇಳ್ ತಾತ. ನನಗೆ ಇನ್ನೊಂದು ಈಟ ತಾತ ಬಂದು ನಿಮ್ಮನ್ನ ನೋಡಿ ಕಾಲಿಗೆ ಬಿದ್ದು ತಪ್ಪಾತು ಅಂತ ಕೇಳೋಣ ಅನ್ನಿಸ್ತೈತಿ. ಆದ್ರೆ ದೆವ್ವ ಅಂತಿರಂಗೆ ಬಟ್ಟೆಲ್ಲ ಒದ್ದೆ ಆಗ್ತೈತೆ ಕಣ್ ತಾತ. ತಾತ, ನೀನಾದ್ರೂ ಅಜ್ಜಿಗೆ ಹೇಳು ತಾತ, ಯಾಕೆ
ಯಾರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಿ. ಅಯ್ಯೋ ನಮ್ದೇನಮ್ಮ ನಡೀತೈತಿ. ಈಗ ಹೆಂಗಸ್ರು ಸರ್ಕಾರ, ಬಸ್ನಾಗೂ ಹೆಂಗಸ್ರಿಗೆ ಫ್ರೀ, ದುಡ್ಡಾಗೂ ಗೃಹಲಕ್ಷ್ಮಿ ದುಡ್ಡು ಹೆಂಗಸ್ರಿಗೆ. ಇನ್ನೇನು ಗಂಡಸ್ರಿಗೆ ಏನು ಹೋಮ್ತಾ ಐತಿ ಹೇಳು. ಇಲ್ಲೂ ಅಷ್ಟೇ, ನಂದು ಏನು ನಡೆಯೋಕ್ಕಿಲ್ಲ ನಿಮ್ಮ ಅಜ್ಜಿತಾಗೆ. ನಿಮ್ಮ ಅಜ್ಜಿದೇ ನಡೀಲಿ ಅಂತೇಳಿ ಅದಕ್ಕೆ ನಾನು ಸೈಲೆಂಟಾಗಿ ನಿಂತಿದ್ದೀನಿ. ನೀನುಂಟು ನಿಮ್ಮ ಅಜ್ಜಿ ಉಂಟು, ಹೆಂಗನ ಮಾಡಿ ಕೇಳ್ರಿ. ನಾನು ಮಾತ್ರ ಏನು ಕೇಳಬೇಡ, ನಾನು ತಿರ್ಗಿ ಕರಿಬೇಡ. ನಾನು ಇಲ್ಲೇನೇ ಅಂದರೂ ನಿಮ್ಮ ಅಜ್ಜಿ ಜೊತೆಗೆ ಬಂದಿದ್ದೀನಿ. ಅವಳು ಏನು ಮಾಡ್ತಾಳೆ ಅದು ನೋಡ್ತೀನಿ. ಏನು ಮಾತಾಡಲ್ಲ, ಏನಿಲ್ಲ. ನೀನುಂಟು ಅವಳುಂಟು, ಅವಳ ಜೊತೆಗೆ ತಿರ್ಗಿ ವಾಪಸ್ ಹೋಗ್ತೀನಿ. పిల్ల డబ్బులు ఎక్కువైతే ఇలాంటి రోగాలు వస్తారా మీకు? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಭಯ ಆಗ್ಲೇಬೇಕು. ನಾವು ಮೂಲೆ ಕುಕ್ಕಂಡಾಗ ನಿನಗೆ ಹೆಂಗೆ ಗಡ 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 ನಡಗಿವೋ ಎದ್ರಕಂಡು, ಹಂಗೆ ನೀನು ಇವಾಗ ಎದ್ರಕಂಡು ನಡಗಬೇಕು ಅನ್ನೋದೇ ಕಣೆ ನನ್ನ ಆಸೆ. ನೀನು ಎದ್ರಕಂಡು ಕಣ್ಣೀರು ಹಾಕೊಂಡು ನಡುಗ್ತಾ ಇರೋದು ನೋಡಿದ್ರೆ ನನಗೆ ಖುಷಿ ಖುಷಿ ಆಗ್ತಾ ಐತೆ. ಜೋ, ಎಷ್ಟು ಖುಷಿ ಆಗ್ತೈತೆ ಗೊತ್ತೇನಾ ಜಾ? ಅಯ್ಯೋ ಭಗವಂತ, ನಿಮಗೆ ಕಾಲಿಗೆ ಬೀಳ್ತೀನಿ. ನಾನು ಏನು ಮಾಡಬೇಡ್ರಿ. ನೋಡು, ದಿನ ಎದ್ದೆದ್ದು ನಿಮ್ಮ ಫೋಟೋಕ್ಕೆ ಫೋಟೋ ಒರೆಸಿ, ಅರಿಶಿನ ಕುಂಕುಮ ಇಕ್ಕಿ, ಹೂವ ಇಕ್ಕಿ, ಬಾಳೆಹಣ್ಣು ಅಡಿಕೆ ಎಲ್ಲ ಇಕ್ಕಿ, ನಿಮಗೆ ಚೆನ್ನಾಗಿರೋದು ಏನೇನು ಇಷ್ಟನೋ ಅದನ್ನೆಲ್ಲ ಇಕ್ತೀನಿ. ಬಂದು ತಿನ್ಕೊಂಡು ಹೋಗ್ರಿ. ಆದ್ರೆ ನಾನು ಮಾತ್ರ ಏನು ಮಾಡಬೇಡ್ರಿ. ತಾತಗೆ ಬೀಡಿ, ಬೆಂಕಿಪಟ್ನ, ಬೋಂಡ, ಬೊಜ್ಜಿ, ಅಡಿಕೆರೆ ಎಲ್ಲ ಇಕ್ತೀನಿ. ಅಜ್ಜಿ, ನಿನಗೆ ಜಿಲೇಬಿ ಅಂದ್ರೆ ಜೀವಲ್ವೇ? ಜಿಲೇಬಿ, ಜಾಂಗೀರು, ಆಮೇಲೆ ನಿನಗೂ ಅಡಿಕೆ ಎಲೆ, ಹೊಗೆ ಸೊಪ್ಪು ಎಲ್ಲ ಇಕ್ತೀನಿ. ಬಾಳೆಹಣ್ಣು ಇಕ್ತೀನಿ. ಬಂದು ತಿನ್ಕೊಂಡು ಉಣ್ಕೊಂಡು, ಅಡಿಕೆಲೆ ಇಕ್ಕೊಂಡು, ಬಾಳೆಹಣ್ಣು ತಿನ್ಕೊಂಡು, ಇಬ್ರು ಕುಕ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಹೋಗ್ರಿ. ಆದ್ರೆ ನನ್ನ ಮಾತ್ರ ಏನೂ ಮಾಡಬೇಡ್ರಿ ಕಣಜ್ಜಿ, ನಿನ್ ಕೈ ಮುಗಿತೀನಿ. పిల్ల డబ్బులు ఎక్కువైతే ఇలాంటి రోగాలు వస్తారా మీకు? ಚೆನ್ನಾಗಿದ್ದಾಗ ಏನಾನ ಒಂದಿಟ್ಟು ತಿಂಬತ್ ಕೊಡ್ತಿದ್ದೇನೆ. ಈಗ ಹೆಂಗೋ ದೆವ್ವಾಗ ಬಂದವ್ರೆ, ನನ್ ದೆವ್ವಾಗ ಮುರಿತಾರೆ ಅಂತ ಹೇಳ್ಬಿಟ್ಟು ಜಿಲೇಬಿ ತಿನ್ರಿ, ಬಾಳೆಹಣ್ಣು ತಿನ್ರಿ, ಬಿಡಿ ಸೇದ್ರಿ, ಸಿಗರೇಟ್ ಸೇದ್ರಿ ಅಂತಿದ್ಯಲ್ಲ. ಅವಾಗ ಕೇಳಿದ್ರೆ ಅದ್ಕೊಡ್ ದುಡ್ಡು ದಂಡ ಅಂತಿದ್ದೆ. ಈಗ ಹೆಂಗೂನು ಜೀವದ ಭಯಕ್ಕೆ ಏನ್ ಬೇಕಾದ್ರೂ ತಂದಿಕ್ತೀನಿ ಅಂತೀಯಲ್ಲ. ಅಲ್ಲ, ಈಗ ನಾವ್ ಹೆಂಗೆ ತಿನ್ನಕ್ ಆಗ್ತೈತೆ? ಇದು ಆಕ್ಚುಲಿ ಚೆನ್ನಾಗಿದೆ. ಅಜ್ಜಿ, ಹೆಂಗ ದೆವ್ವಾಗ ಬಂದಿದ್ದೀರಲ್ಲ, ತಿಂದ್ಬಿಟ್ಟು ಹೋಗ್ರಿ. ನಾಳೆಯಿಂದ ಬೇಕಾದ್ರೆ ನಿಮ್ಗೆ ಏನೇನು ಬೇಕೋ ಎಲ್ಲ ತಗೊಂಬಂದಿರ್ತೀನಿ. ಇವತ್ತು ಸದ್ಯ ವಾಪಸ್ ಹೋಗ್ರಿ, ನಾಳೆ ಬರ್ರಿ. ನಿಮ್ ಕೈ ಮುಗಿತೀನಿ ಅಜ್ಜಿ, ನಾನು ಏನು ಮಾಡಬೇಡ್ರಿ. ಇವಾಗ ಹೋಗ್ರಿ, ನಿಮ್ ಮಗನೂ ಇಲ್ಲ. ಏನನ್ನ ತರಿಸಿ ಕೊಡೋಣ ಅಂದ್ರೆ ನಿಮ್ ಮಗನೂ ಮನೆಗಿಲ್ಲ. ಇವತ್ತು ಹೋಗ್ರಿ, ನಾಳೆ ಬರ್ರಿ. ಅಲ್ಲ ಕಣೆ, ಇವತ್ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ಹಂಗೆ ವಾಪಸ್ ಹೋಗ್ರಿ ಅಂದ್ರೆ ಹೆಂಗ್ ಹೋಗೋದು? ಇವತ್ತು ನನಗೆ ಈಗ್ಲೇ ಬೇಕು ತಿನ್ನೋದು. ಅದ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ತಗೊಂಬಂದ್ ಕೊಡ್ಬೇಕಷ್ಟೇ. साले को बम से उड़ा दूंगा एक बार हाथ में आ जाए तो. ಅಯ್ಯೋ ಅಜ್ಜಿ, ನಿನಗೆ ಇವಾಗ್ಲೇ ಬೇಕು ಅಂದ್ರೆ ನಾನು ಏನು ಮಾಡೋಣ? ಇದೇನು ಊರೇ ಕೇರೆ? ಇದ್ರೆ ಏನನ ಹಿಂಗ್ ಹೋಗಿ ಹಿಂಗ್ ಬರ್ಬೋದು ತಕೊಂಡು ಅಂದ್ರೆ ಇಲ್ಲೇನು ಅಂಗಡಿಗಳು ಇದಾವೆ? ನಿನ್ ಕೈ ಮುಗಿತೀನಿ ಅಜ್ಜಿ, ಇವತ್ತು ಹೋಗ್ರಿ, ನಾಳೆಗ್ ಬರ್ರಿ, ತಗೊಂಬಂದಿರ್ತೀನಿ. ನಿಮ್ಗೆ ಏನೇನು ಆಸೆ ಅಂತ ನಂಗೆ ಗೊತ್ತಲ್ಲ, ಎಲ್ಲ ತಗೊಂಬಂದಿರ್ತೀನಿ. ತಿಂದು ಹೋಗಿರಂತೆ. పిల్ల డబ్బులు ఎక్కువైతే ఇలాంటి రోగాలు వస్తారా మీకు? ನಾಳೆಗ್ ಬರ್ರಿ ಅಂತ ಹೇಳ್ತಿರೋದು ಯಾಕೆ ಅಂದ್ರೆ ನನ್ನ ಮಗ ಬಂದಾಗ ನಮ್ಮ ಮೇಲೆ ತಿರ್ಗಾ ದೂರ ಹೇಳಕ್ಕ. ಅಯ್ಯೋ ದೇವರಣೆಗೂ ನಮ್ಮ ಅಪ್ಪನಿಗೂ ನಿಮ್ ಬಗ್ಗೆ ಯಾರ ತಗೋ ಹೇಳಲ್ಲ ಅಜ್ಜಿ. ಇವತ್ತು ಹೋಗ್ರಿ, ನಾಳೆಗ್ ಬರ್ರಿ. ಈಗ ಮನೆಗೆ ಮಸ್ಕಾಯಿ ಮಾಡಿದೀನಿ. ಉಣ್ಣಕ್ಕೆ ಇಕ್ಕನ ಅಂದ್ರೆ ನಿಮಗೆ ಮೊದ್ಲೇ ಮಸ್ಕಾಯಿ ಅಂದ್ರೆ ಇಷ್ಟ ಆಗಲ್ಲ. ಈಗ ನಿನ್ಗೆ ಏನೋ ಪೆಸಲ್ ಮಾಡೋಣ ಅಂದ್ರೂ ಮನೆಗೆ ಯಾತ್ರೋಳು ಇಲ್ಲ. ಬರೀ ಇಂಥದೆಯಾ? ಅದಕ್ಕೆ ಹೇಳ್ತಾ ಇರೋದು, ಇವತ್ತು ಹೋಗಿ ನಾಳೆಗ್ ಬರ್ರಿ ಅಂತಾನ, ಅಷ್ಟೇನ?
12 seconds later. ಅಯ್ಯೋ ಮಂಗಳಕಯ್ಯ ಎದ್ರಿಕೆ ಬಿಟ್ಟೆ ನೀನು ಗಟ್ಟಿ ಗುಂಡ್ಗೇಳು ಅಂತ ಅನ್ಕೊಂಡಿದ್ನಪ್ಪ ನೀನ್ ಈ ಪಾರ್ಟಿ ಎದ್ರಕಂತಿ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಹೋಗತ್ತಗೆ ಥಾ ಏ ನೀನು ಯಾಕೆ ಹಿಂಗೆ ಹೇಳ್ತಿದ್ಯಾ ಹಂಗಾದ್ರೆ ಈಟತ್ತು ನನ್ನ ಅಯ್ಯೋ ಅನ್ಸಿದ್ ನೀನೆ ಥೂ ಹೋಗತ್ತಗೆ ನನಗಂತೂ ಎದ್ರಕೊಂಡು ಗಡ ಗಡ ನೋಡ್ದಂಗಾತು ಬೈನಕ್ಕೆ ಜಾರು ಬತ್ತವೇನೋ ಅಂತ ಅನ್ಕೊಂತಿದ್ದೆ ಅಲ್ಲ ಮೊನ್ನೆ ದಿನ ಜಾರು ಬಿಟ್ಟೆ ತಿರ್ಗ್ ಜಾರು ಬರಂಗ್ ಮಾಡ್ಬಿಟ್ಟೆ ನೀನು ಹೋಗತ್ತ ನೀಲೆ ನೀನು ಯಪ್ಪ ನನಗಂತೂ ಕೈ ಕಾಲೆಲ್ಲ ಗಡ 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 ನಡುಗಿವಮ್ಮ ತಾಯಿ ಅಲ್ಲ ಇಂಥ ಬದುಕೆ ಮಾಡೋದು ನೀನು ನಮ್ಮ ಊರಿಗೆ ಮೊಹರಮ್ಮ ಹಬ್ಬಕ್ಕ ಬಾ ಚಿನ್ನಿ ಬಾ ಚಿನ್ನಿ ಅತ್ತ ಇತ್ತ ಮಂದಿ ನೋಡಿ ಮಾಡಬ್ಯಾಡ ಕಣ್ಣ ಸೊನ್ನಿ ಕೈ ಸೊನ್ನಿ ಅಯ್ಯೋ ಮಂಗಳಕಯ್ಯ ಕ್ಷಮಿಸ್ಬಿಡು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ನಗೆ ಲೋಕ ಅಂತನ ಅದ್ರಾಗೆ ಹಿಂಗೆಲ್ಲಾದ್ನೂ ಎದುರಿಸಿ ವಿಡಿಯೋ ಮಾಡಕನ ಅಂತ ಹೇಳ್ಬಿಟ್ಟು ಚಾನಲ್ ಓಪನ್ ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ನಿನ್ನ ಒಂದಿಟ್ಟು ಗೋಳೊಯ್ಕಮ್ಮನ ಅಂತ ಬಂದೆ ಆದ್ರೆ ನೀನು ಬಾರಿ ಬಾರಿ ಎದ್ರಕೊಂಡು ಗೋಳಾಡ್ಬಿಟ್ಟಮ್ಮ ಹೋಗತೆಗೆ ನೀನು ಬಾರಿ ಧೈರ್ಯಸ್ತೆ ಅಂತ ಅನ್ಕೊಂಡಿದ್ದೆ ನೀನ್ ನೋಡಿದ್ರೆ ಈ ಪಾಟಿ ಪುಕ್ಳು ಬಾತ್ತ ಅಲ್ಲ ಹೊಲ್ದಾಗಿರ್ತೀಯ ಒಂದಿಟ್ಟು ಧೈರ್ಯ ತಗೋಬೇಕು ತಾನೆ ಅಯ್ಯಪ್ಪ ನೀ ನೋಡಿದ್ರೆ ಹಿಂಗಾದ್ರೆ ಹೊಲ್ದಾಗಿದ್ದಾಗೆ ನೀನು ಬಾತ್ತ ಮುಂದಾಗೆ ಹೇಳಿದ್ದಿದ್ರೆ ತಿರಾ ಅದ್ ಹೆಂಗ್ ಹೇಳ್ತೀಯ ಹಂಗೆ ಆಕ್ಟ್ ಮಾಡ್ತಿದ್ದಿ ಹೇಳ್ದಂಗ್ ಬಂದು ತಮಾಷೆ ಮಾಡ್ದೆ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ಹೇಳ್ತೀಯ ನನಗೆ ಒಂದೇ ಸಣ ಆದ್ರೂ ಜೀವ ಹೋದಂಗಾತು ಅಲ್ಲ ಮುಂದಾಗೆ ಹೇಳಿದ್ರೆ ನೀನು ಹೇಳಿದ್ಕಿನ ಚೆನ್ನಾಗಿ ಆಕ್ಟ್ ಮಾಡಿ ತೋರಿಸ್ತಿರ್ಲಿಲ್ವಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಣ್ರಿ ಕಳ್ಸಿ ಹೇಳಿದ್ರೆ ನೀನ್ ಇಷ್ಟ ಚೆನ್ನಾಗಿ ಆಕ್ಟ್ ಮಾಡ್ತಾ ಇರ್ಲಿಲ್ಲ ಕಣಕೋ ಸುಮ್ನಿರು ನಾಳಿಕೆ ಯೂಟ್ಯೂಬಾಗೆ ಬತ್ತೈತಿ ನಿನ್ ವಿಡಿಯೋ ನೋಡು ಅವಾಗ ನೀನ್ ಹೆಂಗೆ ಎದ್ರಕೊಂಡಿದ್ಯಾ ಎಂಬದ್ನೆಲ್ಲ ವಿಡಿಯೋ ಮಾಡ್ಕೊಂಡಿದೀನಿ ಆಕ್ ತೋರಿಸ್ತೀನಿ ಅವಾಗ ನೋಡು ನಿನ್ನ ನೋಡಿ ನೋಡ್ದಾರೆಲ್ಲ ನಗ್ತಾರೆ ಬರೀ ಇಂಥದೆಯಾ ನೀಲು ಯೋನೆ ಅಂದ್ರು ತಮಾಷೆ ಮಾಡೋದ್ ಬೇರೆ ಇಷ್ಟಿದಾಗ ಮಾಡ್ಬೇಕು ಹಿಂಗ್ ದೆವ್ವಪ್ಪವ ಅಂತ ಮಾಡಿದ್ರೆ ಎದ್ರಕೊಂತಾರೆ ಎಂಬುದು ಗೊತ್ತಾಗಲ್ವೇ ಯಪ್ಪ ನನಗಂತೂ ಒಂದೇ ಸರಿ ಜೀವ ಹೋದಂಗಾತಮ್ಮ ಹಂಗೆ ಹೋಗ್ಲಿ ಬಿಡು ಬಾ ನಾನು ಯೂಟತ್ತಾದ್ರೂ ಉಂಡಿಲ್ಲ ಈ ಒಯ್ನೆ ಕಾಯ್ತಿದ್ದೆ ಈ ಒಯ್ ಏನ್ ಬರಂಗ್ ಕಾಣಕ್ಕಿಲ್ಲ ಬಾ ಹೋಗ್ ಉಂಬನ ಮಸ್ಕಾಯಿ ಮಾಡಿದೀನಿ ಹೋಗ್ಲಿ ಬಿಡು ಮಂಗ್ಲಕ್ಕ ಎದ್ರಿಕೆ ಬೇಡ ಗುಂಡಿಗೆ ಗಟ್ಟಿಗಾಗ್ತೈತಿ ಇಂಥವೆಲ್ಲ ಎಕ್ಸ್ಪೀರಿಯನ್ಸ್ ಆದ್ರೆ ಸರಿ ಬತ್ತೀನಿ ತಡಿ ನಂಗೂ ಹೊಟ್ಟಸ್ತೈತೆ ನಾನು ಊರಾಗೆಲ್ಲ ಹುಡುಕೊಂಬಂದೆ ಯಾರು ಸಿಗ್ಲಿಲ್ಲ ಬಕ್ರಗಳು ಇಲ್ಲೇ ಸಿಗ್ಬೋದೇನ ನೀನೆ ಅಂತ ಬಂದೆ ಹೆಂಗ ಸಿಕ್ತೆ ಚೆನ್ನಾಗಿ ಮಾಡಿದ್ಯಾ ಈಗ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರಿಗೆಲ್ಲ ಒಂದಿಷ್ಟು ಹೇಳಿ ಬರ್ಬೇಕು ಬತ್ತೀನಿ ತಡಿ ಫ್ರೆಂಡ್ಸ್ ನೋಡೋದ್ರಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಮಗಳಕಯ್ಯ ನಡಿ ಕುಂಬಕ್ಕೆ ಹೊಟ್ಟಸ್ತೈತಿ ಅಷ್ಟೇ.